ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಒಂದು ವಾಸ್ತು ಗಿಡದ ಬಗ್ಗೆ ಹೇಳ್ತೀನಿ. ವಾಸ್ತು ಗಿಡ ಅಂತ ಬಂದಾಗ ನಮಗೆಲ್ಲರಿಗೂ ಗೊತ್ತೇ ಇದೆ, ಮನಿ ಪ್ಲಾಂಟೇ ಫಸ್ಟ್ ಬರೋದು. ಹಾಗೆ ಕೆಲವ್ರ ಮನೆಯಲ್ಲಿ ಲಕ್ಕಿ ಬ್ಯಾಂಬು ಕೂಡ ನಾವು ನೋಡಿರ್ತೀವಿ. ಅದಲ್ಲದೇನೆ ಇನ್ನೊಂದು ಗಿಡ ಇದೆ, ಅದನ್ನು ಕೂಡ ನಾವು ವಾಸ್ತು ಗಿಡ ಅಂತ ಕರಿತೀವಿ. ಆ ಗಿಡ ಮನೇಲಿದ್ರೆ ತುಂಬ ಒಳ್ಳೆಯದು ಅಂತಾರೆ, ಧನ ವೃದ್ಧಿ ಆಗುತ್ತೆ ಅಂತಲೂ ನಾವು ಹೇಳ್ತೀವಿ. ಅದೇ ಜೇಡ್ ಪ್ಲಾಂಟ್ ಅಂತ. ನಾನು ಈ ಗಿಡವನ್ನು ಹೇಗೆ ಬೆಳೆಸೋದು, ಕಟ್ಟಿಂಗ್ಸನ್ನ ನಾವು ಯಾವ ಥರ ಗ್ರೋ ಮಾಡ್ಕೊಳ್ಬೋದು, ಅಲ್ಲದೆ ಪಾಟ್ ಮಿಕ್ಸ್ ನಾವು ಯಾವ ಥರ ರೆಡಿ ಮಾಡಿಕೊಳ್ಬೇಕು, ಮತ್ತು ಅದು ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ, ಇದು ಇಂಡೋರ್ ಪ್ಲಾಂಟಾ ಅಥವಾ ಔಟ್ಡೋರ್ ಪ್ಲಾಂಟಾ ಅಂತ. ಎಲ್ಲದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದೇ ನೋಡಿ ಜೇಡ್ ಪ್ಲಾಂಟ್ ಅಂತೆ. ಇದಕ್ಕೆ ವಾಸ್ತು ಗಿಡ ಅಂತಲೂ ಹೇಳ್ತಾರೆ. ಇದು ಮನೇಲಿದ್ರೆ ತುಂಬ ಒಳ್ಳೆಯದು ಅಂತಾರೆ. ಸೊ ತುಂಬ ಜನರಿಗೆ ಡೌಟ್ ಇದೆ, ಇದು ಇಂಡೋರ್ ಪ್ಲಾಂಟಾ ಔಟ್ಡೋರ್ ಪ್ಲಾಂಟ್ ಅಂತ. ನರ್ಸರಿಯಲ್ಲಿ ನೀವು ಕೇಳಿದರೆ ಅವರು ಇಂಡೋರ್ ಪ್ಲಾಂಟ್ ಅಂತಲೇ ಹೇಳ್ತಾರೆ. ಇಂಡೋರ್ ಪ್ಲಾಂಟ್ ಕ್ಯಾಟಗರಿಯಲ್ಲೇ ಬರುತ್ತೆ ಇದು. ಬಟ್ ಇದಕ್ಕೆ ಸೂರ್ಯನ ಬಿಸಿಲು ಇಲ್ಲ ಅಂದರೆ ಇದು ಸರ್ವೈವ್ ಆಗೋದು ತುಂಬ ಕಷ್ಟ. ನೀವು ಇಂಡೋರ್ ಇಟ್ಟು ನೋಡಿದವರು ನಿಮಗೆ ಗೊತ್ತಿರ್ಬೋದು. ಯಾಕಂದರೆ ವಿದಿನ್ 1 ವೀಕಲ್ಲಿ ಎಲೆಗಳು ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ಲಿ ಇಂಡೋರ್ ಇಟ್ಟರೆ ಅಟ್ಲೀಸ್ಟ್ 2 ಅವರ್ಸ್ ಆದರೂ ನಾವು ಇದಕ್ಕೆ ಸೂರ್ಯನ ಬೆಳಕು ತೋರಿಸಲೇಬೇಕು. ಇದಕ್ಕೆ ಎಷ್ಟು ಚೆನ್ನಾಗಿ ಬಿಸಿಲು ಬೀಳುತ್ತೋ ಅಷ್ಟು ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಅಂದರೆ ಬಿಸಿಲು ಬಿದ್ದ ತಕ್ಷಣ ಇದರ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಅಂದರೆ ಬೇಗನೆ ಎಲೆಗಳು ಉಟ್ಕೊಂಡು ಬೆಳೀತಾ ಹೋಗುತ್ತೆ. ನಾನು ನೋಡಿ ಇದೊಂದು ಚಿಕ್ಕ ಕಟ್ಟಿಂಗಿಂದ ಹಾಕಿರುವಂಥದ್ದು. ಅದರಿಂದ ಒಂದು ಚಿಕ್ಕ ಕಟ್ಟಿಂಗಿಂದ ನರ್ಸರಿಯಿಂದ ತಗೊಂಡು ಬಂದಿದ್ದೆ. ಅದನ್ನು ಹಾಕಿಬಿಟ್ಟು ಇವಾಗ ತುಂಬ ಗಿಡಗಳಿವೆ ನನ್ನ ಹತ್ರ. ಇದು 2 ದೊಡ್ಡ ಗಿಡಗಳು. ಯಾಕೆಂದರೆ ಇದನ್ನು ನೀವು ಬೋನ್ಸಾಯಿ ಥರನೂ ಮಾಡ್ಕೊಳ್ಬೋದು. ಅಂದರೆ ಕಟ್ ಮಾಡಿ ಅವಾಗ ನೋಡಿ ಇಷ್ಟು ಚಿಕ್ಕ ಕಟ್ಟಿಂಗ್ ನಾನು ತಂದು ಹಾಕಿರೋದು. ಅದರಿಂದ ನೋಡಿ ಎಷ್ಟು ದೊಡ್ಡ ಗಿಡ ಆಗಿ ಬೆಳೆದಿದೆ ಅಂತ. ನೋಡಿ ಈ ಥರದ ಕಟ್ಟಿಂಗ್ ಹಾಕಿದ್ರು ಕೂಡ ಅದು ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ಥರದ ಎಕ್ಸ್ಟ್ರಾ ಕೇರ್ ಇದಕ್ಕೆ ಕೊಡಬೇಕಾಗಿಲ್ಲ. ವೆಲ್ ಡ್ರೈನ್ ಸಾಯಿಲ್ ಇದ್ದರೆ ಸಾಕು. ಅಂದರೆ ನೀವು ಮುಟ್ಟಿ ನೋಡಿದಾಗ, ಮಣ್ಣನ್ನು ಮುಟ್ಟಿ ನೋಡಿದಾಗ ಚೆನ್ನಾಗಿ ಡ್ರೈ ಆಗಿದೆ ಅಂದಮೇಲೆ ನೀವು ನೀರನ್ನು ಹಾಕಬೇಕು. ನೀರು ಜಾಸ್ತಿ ಆದರೂ ಕೂಡ ಎಲೆಗಳು ಉದುರುತ್ತೆ. ನೋಡಿ ಇದು ಸ್ಟೆಮ್ ಮತ್ತು ಎಲೆಗಳು ತುಂಬ ಭಾರ. ಬೇರೆ ಗಿಡಗಳಿಗೆ ಕಂಪೇರ್ ಮಾಡಿದರೆ ತುಂಬ ಭಾರ. ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ಅದನ್ನು ಮುಟ್ಟಿ ನೋಡಿದಾಗಲೇ ತುಂಬ ವೆಯ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಕೆಳಗಡೆ ಎಲ್ಲ ಬಳ್ಳಿ ಥರ ಕೆಳಗಡೆ ಬಿದ್ದುಕೊಳ್ಳುತ್ತೆ. ಸೊ ಸಪೋರ್ಟ್ ಕೊಡಲೇಬೇಕು. ಇಲ್ಲ ಅಂದರೆ ನೀವು ಬೋನ್ಸಾಯಿ ಥರ ಮಾಡಿನೂ ಗಿಡಗಳನ್ನು ಸ್ಟೆಮ್ ಸ್ಟ್ರಾಂಗ್ ಆಗಿದ್ದರೆ ಹಾಗೆ ಮತ್ತೆ ವಿದೌಟ್ ಸಪೋರ್ಟ್ ಕೂಡ ಬೆಳೆಯುತ್ತದೆ. ನಾನೇನು ಮಾಡಿದೆ ಅಂದರೆ ಫಸ್ಟಿಗೆ ನನಗೆ ಕಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ, ಅದಕ್ಕೋಸ್ಕರ ಹಾಗೆ ಬೆಳೀತಾನೆ ಹೋಯಿತು. ಸೊ ಸಪೋರ್ಟ್ ಕೊಡಲೇಬೇಕು. ಈಗ ಏನೂ ಮಾಡೋಕ್ಕಾಗಲ್ಲ. ನೋಡಿ ಇದರಲ್ಲಿ ನೋಡಿ ನೀರನ್ನು ಚೆನ್ನಾಗಿ ಹಿಡಿದು ಇಟ್ಕೊಳ್ಳುತ್ತೆ ಈ ಎಲೆಗಳು. ಆದ ಕಾರಣ ಯಾವ ಗಿಡದಲ್ಲಿ ಯಾವ ಎಲೆಗಳು ನೀರನ್ನು ಚೆನ್ನಾಗಿ ಹಿಡಿದುಕೊಳ್ಳುತ್ತೋ ಅದಕ್ಕೆ ನಾವು ನೀರನ್ನು ಕಡಿಮೆ ಹಾಕಬೇಕು. ನೀವು ಅಂಥ ಪ್ಲ್ಯಾಂಟನ್ನೆಲ್ಲ ಒಬ್ಸರ್ವ್ ಮಾಡಿರ್ಬೋದು. ಸ್ನೇಕ್ ಪ್ಲ್ಯಾಂಟ್ ಇರ್ಬೋದು ಅಥವಾ ಬೇರೆ ಯಾವುದೇ ಥರದ ಸಕ್ಯುಲೆಂಟ್ಸ್ ಇರ್ಬೋದು. ಅದಕ್ಕೆಲ್ಲದಕ್ಕೂ ನೀರು ಕಡಿಮೆ ಹಾಕಬೇಕು. ಅಂದರೆ ದಪ್ಪ ಎಲೆ ಇದ್ದರೆ ನಾವು ಅದಕ್ಕೆ ನೀರು ಕಡಿಮೆ ಹಾಕಿದ್ರೇ ಅದು ಚೆನ್ನಾಗಿ ಗ್ರೋ ಆಗೋಕ್ಕೆ ಸಾಧ್ಯ. ಈ ಗಿಡಕ್ಕೆ ಕುಬೇರ ಪ್ಲ್ಯಾಂಟ್ ಅಂತಲೂ ಕರೀತಾರೆ, ಲಕ್ಕಿ ಪ್ಲ್ಯಾಂಟ್ ಅಂತಲೂ ಕರೀತಾರೆ. ಯಾಕಂದರೆ ಈ ಗಿಡ ಮನೇಲಿದ್ದರೆ ಆ ಮನೆಯಲ್ಲಿ ಧನವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ನೋಡಿದ ಎಲ್ಲ ಗಾರ್ಡನರ್ಸ್ ಮನೆಯಲ್ಲಿ ಕೂಡ ಈ ಪ್ಲ್ಯಾಂಟ್ ಇದ್ದೇ ಇದೆ. ಪಾಟ್ ಮಿಕ್ಸ್ ನೀವು ರೆಡಿ ಮಾಡ್ಕೊಳ್ಬೇಕಾದ್ರೆ ಈ ಗಿಡಕ್ಕೆ ಮರಳನ್ನು ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಕೋಕೋಪಿಟನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಕೋಕೋಪಿಟಲ್ಲಿ ನೀರು ಜಾಸ್ತಿ ಹಿಡ್ಕೊಳ್ಳುತ್ತೆ. ಇದಕ್ಕೆ ವೆಲ್ ಡ್ರೈನ್ ಆಗಿ ಹೋಗಬೇಕು. ಸೊ ನೋಡಿ, ಇಲ್ಲಿ ನಾನು ಚಿಕ್ಕ ಒಂದು ಕಟ್ಟಿಂಗಿಂದ ತೆಗೆದು ಹಾಕಿರುವಂಥ ಗಿಡ ಇದು. ಈ ಗಿಡ ನೋಡಿ ಹಾಕಿ ನಾನು ಆಲ್ಮೋಸ್ಟ್ 4 ಮಂತ್ಸ್ ಆಗ್ತಾ ಬಂತು. ಎಷ್ಟು ಚಿಕ್ಕ ಕಟ್ಟಿಂಗ್ ಹಾಕಿರೋದು, ಎಷ್ಟು ಬೇಗ ಬೆಳ್ಕೊಂಡಿದೆ ನೋಡಿ. ಇದನ್ನು ನಾನಿನ್ನು ನೆಕ್ಸ್ಟ್ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಬೋನ್ಸಾಯಿ ಥರ ಮಾಡೋಕ್ಕೆ ಇದನ್ನು ಟ್ರೈ ಮಾಡಬೇಕು. ಅಂದರೆ ಇಲ್ಲಿ ಚಿಕ್ಕ ಕಟ್ ಮಾಡಿಬಿಟ್ಟು ಸ್ಟೆಮ್ ಅಂದರೆ ಸ್ಟ್ರಾಂಗಾಗಿ ಬರಬೇಕಂದ್ರೆ ನಾವು ಕಟ್ ಮಾಡ್ತಾ ಪ್ರೂನ್ ಮಾಡ್ತಾ ಇರಬೇಕು. ನೋಡಿ ಈ ಥರ ಪ್ರೂನ್ ಮಾಡ್ತಾ ಇದ್ದರೆ ಸ್ಟೆಮ್ ಸ್ಟ್ರಾಂಗ್ ಆಗುತ್ತೆ. ಒಮ್ಮೆ ಸ್ಟೆಮ್ ಸ್ಟ್ರಾಂಗ್ ಆದಮೇಲೆ ನಾವು ಮತ್ತೆ ಬಿಟ್ಬಿಡ್ಬೋದು. ಬಿಸಿಲು ಚೆನ್ನಾಗಿದ್ದರೆ ಬಹಳ ಬೇಗನೆ ಬೆಳ್ಕೊಳ್ಳುತ್ತೆ ಇದು. ಸೊ ನನ್ನ ಪ್ರಕಾರ ಇದು ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಅಲ್ವೇ ಅಲ್ಲ. ಯಾಕೆಂದರೆ ಬಿಸಿಲು ಬೇಕೇ ಬೇಕು. ಸೊ ಇದು
ಕಂಪ್ಲೀಟ್ಲಿ ಔಟ್ಡೋರ್ ಪ್ಲ್ಯಾಂಟ್ ಅಂತಲೇ ನಾನು ಹೇಳ್ತೀನಿ. ನೀವು ಇದನ್ನು ಇಂಡೋರ್ ಇಟ್ಕೋಬೋದು. ಯಾರಾದರೂ ನಿಮ್ಮ ಮನೆಗೆ ಗೆಸ್ಟ್ ಬಂದಾಗ ಅಥವಾ ಏನಾದರೂ ಫಂಕ್ಷನ್ ಇದ್ದಾಗ ನೀವು ಒಂದು 4-5 ದಿವಸ ಒಳಗಡೆ ಇಟ್ಕೊಂಡು ಆಮೇಲೆ ಇಮಿಡಿಯೇಟಾಗಿ ನೀವು ಬಿಸಿಲಿಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಒಂದು ವಾರಕ್ಕಿಂತ ಜಾಸ್ತಿ ನೀವು ಒಳಗಡೆ ಇಟ್ಕೊಂಡ್ರೆ ಕ್ರಮೇಣ ಅದು ಎಲೆ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಜೇಡ್ ಪ್ಲಾಂಟ್ ಬಗ್ಗೆ ನಿಮಗೆಲ್ಲರಿಗೂ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.